ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಅಖಂಡ ಕರ್ನಾಟಕ ಬಂದ್ ಆಚರಣೆ ನಡೆಯುತ್ತಿದೆ. ವಿವಿಧ ಕನ್ನಡ ಪರ ಸಂಘಟನೆಗಳು ತಲೆಯ ಮೇಲೆ ತೆನೆ ಹೊತ್ತುಕೊಂಡು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಕಾವು ಹೆಚ್ಚಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯ ಸಂಜಯ್ ವೃತ್ತದಲ್ಲಿ ಕನ್ನಡ ಸೇನೆ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ತಲೆಯ ಮೇಲೆ ತೆನೆ ಹೊತ್ತುಕೊಂಡು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಅಲ್ಲದೆ ಮೇಕೆದಾಟು ಯೋಜನೆ ಕುರಿತಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಪರ ಸಂಘಟನೆಗಳು ನಡೆಸುತ್ತಿರುವ ಬಂದ್ಗೆ ಕೆಲವು ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ತೋರಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟಿನಿಂದ ಹಿಡಿದು ಎಲ್ಲವೂ ತೆರೆದಿದೆ. ಬಸ್, ಆಟೋ ಸಂಚಾರವಿದ್ದು ಬಳ್ಳಾರಿ ಮಂದಿ ಬಂದ್ಗೆ ಬೆಂಬಲ ನೀಡಿಲ್ಲ. ಬೆಳಿಗ್ಗೆ 10 ಗಂಟೆಗೆ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ನೈತಿಕ ಬೆಂಬಲ ಕೊಡಲು ಕನ್ನಡ ಪರ ಸಂಘಟನೆಗಳು ತೀರ್ಮಾನಿಸಿವೆ. ಈ ಹಿನ್ನೆಲೆ ಬಳ್ಳಾರಿ ರಾಯಲ್ ವೃತ್ತದಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಬಳ್ಳಾರಿ ರಾಯಲ್ ಸರ್ಕಲ್, ಮೇತಿ ಸರ್ಕಲ್, ಸಂಗಮ್ ಸರ್ಕಲ್ ಸೇರಿದಂತೆ ಬಳ್ಳಾರಿ ಬಹುತೇಕ ರಸ್ತೆಗಳಲ್ಲಿ ಪ್ರತಿನಿತ್ಯದಂತೆ ವಾಹನ ಸಂಚಾರ ಸಾಗುತ್ತಿದೆ. ಇತ್ತ ತುಮಕೂರು ಜಿಲ್ಲೆಯಲ್ಲೂ ನೀರಸ ಪ್ರತಿಕ್ರಿಯೆ ಕಾಣುತ್ತಿದೆ. ಧಾರವಾಡ, ಹಾವೇರಿ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್, ಆಟೋ ಸಂಚಾರ ಮತ್ತು ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ. ಮಾರುಕಟ್ಟೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಹೋಟೆಲ್ಗಳು ಕೂಡ ಓಪನ್ ಆಗಿವೆ. ಚಿಕ್ಕೋಡಿಯಲ್ಲಿ ಎಂದಿನಂತೆ ಬೆಳಗ್ಗೆಯಿಂದ ಆಟೋ ಸೇರಿದಂತೆ ವಾಹನಗಳು ಸಂಚರಿಸುತ್ತಿವೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಮೈಸೂರಿನಲ್ಲಿ ಪ್ರತಿಭಟನೆಗಷ್ಟೇ ಬಂದ್ ಸೀಮಿತವಾಗಿದೆ. ಬೆಳಗ್ಗೆ ರಸ್ತೆ ತಡೆ ಮಾಡಿದ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬಳಿಕ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸೇರಿ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ಬಂದ್ಗೆ ಬಹುತೇಕ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿಯೇ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕನ್ನಡ ಪರ ಸಂಘಟನೆಗಳು ಹಾಗೂ ಇತರ ಸಂಘಟನೆ ಸಂಸ್ಥೆಗಳು ಸಾಂಕೇತಿಕವಾಗಿ ಬಂದ್ ಬೆಂಬಲ ನೀಡಿವೆ. ನಾವು ಜನರ ಮುಂದಿಟ್ಟಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನೆನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ಥರ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಲ್ವೇನೋ ಹಂಗೆ ಸಿಕ್ಕವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಭಾಳ. ಬೆಂಗಳೂರು ಕಮಿಷನರವರು ಒಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನ ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಂಡು ಅಸೆಂಬ್ಲಿಯಲ್ಲಿ ಬಜೆಟ್ ಅಧಿವೇಶನ ಮುಕ್ತಾಯವಾಗಿದೆ. ಅಧಿವೇಶನದ ಮುಕ್ತಾಯವಾದ ದಿನ ನಡೆದದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯಾಗಿದೆ. ಯಾರಿಗೂ ಗೌರವ ತರದ ರೀತಿಯಲ್ಲೇ ನಿನ್ನೆ ಘಟನೆ ಸದನದಲ್ಲಿ ನಡೆದಿದೆ ಎಂದು ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರಿಗೆ ಒಳ್ಳೆಯದಾಗ್ಲಿ ಅನ್ನೋ ಆಶಯದಿಂದ ಹೊರಗೆ ಬಂದಿದ್ದೇವೆ. ಯಾರಿಗೂ ಗೌರವ ತರದ ರೀತಿಯಲ್ಲಿ ಸದನದಲ್ಲಿ ಘಟನೆ ನಡೆದಿದೆ. ಸ್ಪೀಕರ್ ಪೋಡಿಯಂ ನಡೆಯುವ ಕಾಲದಲ್ಲಿ ಮೆಟ್ಟಿಲನ್ನ ಯಾರು ಕೂಡ ಹತ್ತಿರಲಿಲ್ಲ. ಅವರ ಪಕ್ಕದಲ್ಲಿ ನಿಂತು ಪೇಪರ್ ಹರಿದು ಎಸೆದು ಧಮಕಿ ಹಾಕಿದ್ದಾರೆ. ಇದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ. ಸಿದ್ದರಾಮಯ್ಯ ಅವರಿಗೂ ಅಡ್ಡಿಪಡಿಸಿ ಅಗೌರವ ತೋರಿದ್ದು ಸಿದ್ದರಾಮಯ್ಯ ಅವರಿಗೆ ಹಾಗೂ ಸ್ಪೀಕರ್ಗೆ ಅಗೌರವ ತರೋದು ಒಳ್ಳೆಯದಲ್ಲ. ಬಿಜೆಪಿ ಶಿಸ್ತಿನ ಪಕ್ಷ ಅಂತಾರೆ, ಸಿದ್ಧಾಂತ ಪಕ್ಷ ಅಂತ ಭಾಷಣ ಮಾಡ್ತಾರೆ. ಗೂಂಡಾ ವರ್ತನೆ ನೋಡಿದರೆ ಅವರ ಹೈಕಮಾಂಡ್ ಅವರಿಗೆ ಬುದ್ಧಿ ಹೇಳಬೇಕು. ಸದನದಲ್ಲಿ ಅಹಿತಕರ ನಡವಳಿಕೆ ಯಾರಿಗೂ ಗೌರವ ತರುವ ಕೃತ್ಯವಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ವಾಗತಿಸುತ್ತೇನೆ. ಈಗಾಗಲೇ ಅಸೆಂಬ್ಲಿ ಬಜೆಟ್ ಅಧಿವೇಶನ ಇವತ್ತು ಮುಕ್ತಾಯ ಆಗಿದೆ. ಮುಕ್ತಾಯ ಆದಂತಹ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇದೆ. ಮುಕ್ತಾಯ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಶಯ ಹೊತ್ಕೊಂಡು ಎಲ್ಲ ಆಚೆ ಬರಬೇಕು. ಅಂಥದ್ದು ಇವತ್ತು ಯಾರಿಗೂ ಕೂಡ ಗೌರವ ತರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಅಂತ್ಯ ಆಗಿದೆ. ಅದು ನಮಗೂ ಕೂಡ ವಿಷಾದನೂ ಇದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಪೋಡಿಯಮ್ಮು ನಡೆಯುವಂಥ ಕಾಲದಲ್ಲಿ ಆ ಸ್ಟೆಪ್ಸನ್ನು ಯಾರೂ ಹತ್ತಲ್ಲ.
ಪೋಡಿಯಂ ಪಕ್ಕ ಈ ಕಡೆ 2 ಸ್ಟೆಪ್ಸು ಆ ಕಡೆ 2 ಆ ಸ್ಟೆಪ್ಸೂ ಯಾರೂ ಹತ್ತಲ್ಲ. ಅಂಥದ್ದು ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಧಮಕಿ ಹಾಕೋ ರೀತಿ ಮತ್ತು ಪೇಪರ್ಗಳನ್ನು ಹರಿದು ಅವ್ರ ಮೇಲೆ ಎಸೆಯುವಂಥದ್ದು. ಆಮೇಲೆ ಮುಖ್ಯಮಂತ್ರಿಗಳು ಏನು ಬಜೆಟ್ ಚರ್ಚೆಗೆ ಉತ್ತರ ಕೊಡುವಂಥ ಕಾಲದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಗೌರವ ತೋರಿಸ್ತಕ್ಕಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರೋದು ಅಲ್ಲ. ಮತ್ತು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಸ್ಪೀಕರ್ಗೆ ಅಗೌರವ ತೋರ್ತಕ್ಕಂಥ ರೀತಿಯಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಮಾಡಬಾರ್ದು. ಅದು BJP ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಪಕ್ಷ ಅಂತ ಭಾಷಣ ಹೊಡಿತಾರೆ, ಸಿದ್ಧಾಂತದ ಪಕ್ಷ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಇದು ಒಂಥರ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡೋದು ನೋಡಿದಾಗ ಅವರ ಹೈಕಮಾಂಡ್ನಿಂದ ಅವರಿಗೆ ಬುದ್ಧಿ ಹೇಳಬೇಕು ಅಂತೇಳಿ ನಾನು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೇನೆ. ಯಾರೇ ಆಗಲಿ ಗೂಂಡಾ ವರ್ತನೆಗಳನ್ನು ಅದು ಸದನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇವಸ್ಥಾನ, ಅದು ಅಂಥ ಜಾಗದಲ್ಲಿ ಈ ರೀತಿಯ ಅಹಿತಕರವಾಗಿ ನಡವಳಿಕೆ ಏನಿದೆ ಅದು ಯಾರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ತರೋದು ಅಂತಹ ಕೃತ್ಯ ಅಲ್ಲ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೂ ಬಯಸ್ತೇನೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಎಂದು ಸಚಿವ KN ರಾಜಣ್ಣ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡಲು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಎಂದಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ ಎಂದು ಸಚಿವ KN ರಾಜಣ್ಣ ಹೇಳಿದ್ದಾರೆ. 4-5 ದಿನಗಳ ನಂತರ ಗೃಹ ಸಚಿವರು ಹಾಗೂ ಸಿಎಂ ಭೇಟಿ ಮಾಡಿ ದೂರು ನೀಡುತ್ತೇನೆ ಎಂದು ಹೇಳಿದ ಅವರು, ಯಾರು ಯಾಕೆ ನನ್ನನ್ನ ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಹಾಗೂ ಪ್ರಜ್ವಲ್ಗೆ ಹೇಗೆ ಟಾರ್ಗೆಟ್ ಮಾಡಿದ್ದಾರೋ ಹಾಗೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಎಂದಿದ್ದಾರೆ. ಮಾಡ್ಕೋ ಅಂತ ಹೇಳಿದಷ್ಟು ಬಿಟ್ಟರೆ ಅವರೇನು ಮತ್ತೆ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಏನಿಲ್ಲ. ನಿನಗೇನು ಬುದ್ಧಿ ಕೊಡ್ತಾನೆ ಆ ಥರ ಮಾಡು ಅಷ್ಟೇ. ಸರ್, ಈಗ 3 ತಿಂಗಳಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ 3 ತಿಂಗಳಿಂದೆಲ್ಲ 1-1.5 ತಿಂಗಳಿಂದ ನಡೀತಾ ಇದೆ. ತುಮಕೂರು ಮನೆ, ಮಧುಗಿರಿ ಮನೆ, ಬೆಂಗಳೂರು ಬೇರೆ ಬೇರೆ ಕಡೆ ಕೂಡ ನಿಮ್ಮನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ 3-4 ಸಲ ಬಂದು ಆಕೆ ಭೇಟಿ ಮಾಡಿದ್ದಾರೆ. ನೀವು ಆಕೆಯನ್ನು ಹೊಡೆದಿದ್ದೀರಿ ಅಂದ್ರೆ ಅದೆಲ್ಲ ಆಗಿದೆ. ಈಗ ಏನೇನೆಲ್ಲ ಡೀಟೇಲ್ ಕೃತ್ಯ ನಡೆದಿದೆ ಅನ್ನೋದನ್ನು ನಾನು ವಿವರವಾಗಿ ನನ್ನ ಹೇಳಿಕೆಯಲ್ಲಿ ಹೇಳಿ ಕೊಡ್ತೇನೆ. ನಾನು ಅದನ್ನೆಲ್ಲ ಈಗ ಎಲ್ಲರ ಮುಂದೆ ಏನು ಎತ್ತ ಅಂತೇಳಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲೋ ಆಗಿದ್ದವೆಲ್ಲ ಹೇಳ್ತೀನಿ ನಡಿ. ಹೈಕಮಾಂಡ್ಗೆ ನೋಡೋಣ. ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದ್ದಾರೆ. ತೀವ್ರವಾಗಿ ತಗೋಬೇಕು ಅಂದರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನು ಅವರ ಬಾಯಿಂದನೇ ಕೇಳಿ ನಾವೆಲ್ಲ ಏನು ಒಂದು ಲೈಟ್ ಮೈಂಡೆಡ್ ಇದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ಸರ್, ತಮ್ಮನ್ನೇ ಈ ವಿಚಾರ ಟ್ರ್ಯಾಪ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ದಾರೆ ಸರ್? ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದರು? ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು. ಅದನ್ನು ಯಾವ ಕಾರಣಕ್ಕೆ ಮಾಡಿದ್ರು? ಹಂಗೆ ಯಾರನ್ನ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು, ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು. ಹಿಂಗೆ ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದನ್ನು ತನಿಖೆಯಲ್ಲಿ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು. ನಾವು ನೋಡಿ, ಅದು ಸರ್ಕಾರಕ್ಕೆ ಬಿಡ್ತೀನಿ. ಸರ್ಕಾರ ಅಂದರೆ ಗೃಹ ಮಂತ್ರಿಗಳು ಬಿಡ್ತೀನಿ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ. ಯಾಕೆಂದರೆ ಇದರಲ್ಲಿ ಇವ್ರು ಸೇರಿದ್ದಾರೆ ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೇ. ಅವ್ರು ಯಾಕೆ ಬರೀತೀರಿ ಗೃಹ ಮಂತ್ರಿಗಳಿಗೆ? ಕರ್ನಾಟಕ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣರಾಗಿ ಸದನದ ಗೌರವಕ್ಕೆ ಧಕ್ಕೆ ತಂದಂತಹ ಬಿಜೆಪಿಯ 18 ಶಾಸಕರನ್ನ ಸದನದಿಂದ 6 ತಿಂಗಳ ಕಾಲ ಅಮಾನತುಗೊಳಿಸಿ ಸ್ಪೀಕರ್ UT ಖಾದರ್ ಆದೇಶಿಸಿದ್ದಾರೆ. ಬಿಜೆಪಿಯ ದೊಡ್ಡನಗೌಡ ಪಾಟೀಲ್, ಅಶ್ವಥ್ ನಾರಾಯಣ್, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, BP ಹರೀಶ್, ಧೀರಜ್ ಮುನಿರಾಜು, ಶರಣು ಸಲಗಾರ, B ಸುರೇಶ್ ಗೌಡ, ಮುನಿರತ್, ಚನ್ನಬಸವ ಸೇರಿದಂತೆ 18 ಬಿಜೆಪಿ ಶಾಸಕರನ್ನ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆ ಅಮಾನತುಗೊಳಿಸಲಾಗಿದೆ. ಅವಕಾಶ ಕೊಟ್ಟರೆ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು
ರಾಜೀನಾಮೆ ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಒಬ್ಬ ಸಚಿವ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನ ಸ್ವೀಕರಿಸಿಕೊಂಡು ನಮ್ಗೆ ಸದನವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕಂತ ಕೋರ್ತೇನೆ. ನಡೆಸಬೇಕು ಅಂದ್ರೆ ಅವ್ರು ಯಾಕೆ ಅನುಮತಿ ಕೊಟ್ರಿ? ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಟ್ರಿ ಮಂತ್ರಿಗೆ? ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು. ನಿಮ್ ಜವಾಬ್ದಾರಿ ಅಲ್ಲ. ಕೂತ್ಕೊಂಡು ಮಾತಾಡ್ಬೇಕಲ್ಲ. ಇಲ್ಲಿ ನೀವೇನಂತ ಮಾಡ್ತೀರಿ? ನಾವು ಕೂತ್ಕೊಂಡೆ ಮಾತಾಡಿದ್ದು, ನೀವು ಅದಕ್ಕೆ ಕೇಳೇ ಇಲ್ಲಲ್ಲ. ನೀವು ಮಾನ್ಯ ಸದಸ್ಯರೇ, ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದನೀಯ. ಈ ಪೀಠ ಕೇವಲ ಒಂದು ಕುರ್ಚಿ ಅಲ್ಲ, ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ. ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು, ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನಾವು ನಮ್ಮ ಕಾರ್ಯಗಳನ್ನು, ಮಾತುಗಳನ್ನು, ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು. ಏಕೆಂದರೆ ನಮ್ಮ ಅವಸರದ ಅಹಿತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು. ನಾವ್ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ. ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲಿನ ಗೌರವ. ಹೆದ್ದಾರಿಯಲ್ಲಿ 30 ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿದ ಹಿನ್ನೆಲೆ ಲಾರಿಯೊಂದಕ್ಕೆ ಪೊಲೀಸರು ಬರೋಬ್ಬರಿ 13,000 ದಂಡ ವಿಧಿಸಿದ ಘಟನೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿ ನಡೆದಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಚಾಲಕನಿಂದ ಸಂಚಾರಿ ನಿಯಮ 30 ಬಾರಿ ಉಲ್ಲಂಘನೆಯಾಗಿದ್ದು, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಪೊಲೀಸ್ ಸಿಬ್ಬಂದಿ ಲಾರಿಯನ್ನ ಪತ್ತೆ ಮಾಡಿ ಲಾರಿ ಚಾಲಕನಿಂದ 13,000 ರೂಪಾಯಿ ದಂಡವನ್ನ ವಸೂಲಿ ಮಾಡಿದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರ ಪುನರ್ ವಿಂಗಡಣೆ ವಿರೋಧಿಸಿ ಇಂದು ಚೆನ್ನೈನಲ್ಲಿ ತಮಿಳುನಾಡು ನೇತೃತ್ವದಲ್ಲಿ ಹಲವು ಪಕ್ಷಗಳು ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸುತ್ತಿವೆ. ಈ ಸಭೆಯಲ್ಲಿ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ರಾಜ್ಯದ ನಾಯಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶನಿವಾರ ಚೆನ್ನೈಗೆ ಆಗಮಿಸಿದ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ಲೋಕಸಭಾ ಸ್ಥಾನಗಳು ಕಡಿಮೆ ಆಗಲು ಬಿಡುವುದಿಲ್ಲ ಎಂದು ಹೇಳಿದರು. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅವರ ಒಕ್ಕೂಟ ವ್ಯವಸ್ಥೆ ಹಾಗೂ ಸಂವಿಧಾನ ರಕ್ಷಣೆಗಾಗಿ ನಾವೆಲ್ಲರನ್ನ ಒಂದೆಡೆ ಸೇರಿಸುತ್ತಿರುವುದಕ್ಕೆ ಅವರನ್ನ ಅಭಿನಂದಿಸುವೆ ಎಂದಿದ್ದಾರೆ. ಅಪೆಂಡಿಕ್ಸ್ನಿಂದ ಬಳಲುತ್ತಿದ್ದ ಯುವಕನೊಬ್ಬ ಯೂಟ್ಯೂಬ್ ವಿಡಿಯೋ ನೋಡಿ ಹೊಟ್ಟೆಯನ್ನು ಕೊಯ್ದುಕೊಂಡು ಸ್ವತಃ ತಾನೇ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಹೋಗಿ ಫಜೀತಿಗೆ ಸಿಲುಕಿದ ಘಟನೆ ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದಿದೆ. ಉತ್ತರ ಪ್ರದೇಶದ ವೃಂದಾವನದ 32 ವರ್ಷದ ರಾಜಾಬಾಬು ಎಂಬಾತ ಸ್ವತಃ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಹೋಗಿ ಈಗ ಆಸ್ಪತ್ರೆಗೆ ಸೇರಿದ್ದಾರೆ. ರಾಜಾಬಾಬುಗೆ ಅವರ 14ನೇ ವಯಸ್ಸಿನಲ್ಲೇ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಆಗಿತ್ತು. ಆದರೂ ಪೂರ್ಣವಾಗಿ ಗುಣಮುಖರಾಗಿರಲಿಲ್ಲ. ಈಗಲೂ ಕೂಡ ರಾಜುಬಾಬು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಹಲವು ಬಾರಿ ವೈದ್ಯರನ್ನ ಸಂಪರ್ಕಿಸಿದರೂ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ. ಇದರಿಂದಾಗಿ ತಾವೇ ಸ್ವತಃ ಆಪರೇಷನ್ ಮಾಡಿಕೊಳ್ಳಲು ಮುಂದಾಗಿದ್ದರು. ಹೊಟ್ಟೆ ನೋವು ಹೆಚ್ಚಾಗಿದ್ದರಿಂದ ಮಥುರಾಗೆ ಹೋಗಿ ಶಸ್ತ್ರಚಿಕಿತ್ಸೆ ಬ್ಲೇಡುಗಳು, ಹೊಲಿಗೆ ಉಪಕರಣಗಳು ಮತ್ತು ಅನಸ್ತೇಷಿಯಾ ಇಂಜೆಕ್ಷನ್ಗಳನ್ನ ತಂದಿದ್ದ. ಬುಧವಾರ ಬೆಳಗ್ಗೆ ತಮ್ಮ ಮನೆಯ ಕೋಣೆಯೊಂದರಲ್ಲಿ ಕುಳಿತು ಹೊಟ್ಟೆ ನೋವಿನ ಸ್ಥಳದಲ್ಲಿ 7 ಸೆಂಟಿಮೀಟರ್ನಷ್ಟು ಹೊಟ್ಟೆಯನ್ನ ಕೊರೆದುಕೊಂಡು ನಂತರ ಒಳಗಡೆ ಏನಾಗಿದೆ ಎಂದು ಹೊಟ್ಟೆಯೊಳಗೆ ಕೈ ಹಾಕಲು ಯತ್ನಿಸಿದೆ. ಆಗ ಏನೂ ಗೊತ್ತಾಗದಿದ್ದಾಗ ಸೂಜಿ ಮತ್ತು ದಾರದಿಂದ ತನ್ನ ಹೊಟ್ಟೆಯನ್ನು ತಾವೇ ಒಲೆದುಕೊಂಡು ಸ್ವಲ್ಪ ಸಮಯದ ನಂತರ ಇಂಜೆಕ್ಷನ್ನ ಪರಿಣಾಮ ಕಡಿಮೆಯಾಗಿ ನೋವು ಹೆಚ್ಚಾಗಲು ಪ್ರಾರಂಭವಾದ್ದರಿಂದ ಕುಟುಂಬಸ್ಥರಿಗೆ ಈ ವಿಷಯ ತಿಳಿಸಿದ್ದಾರೆ. ಬಳಿಕ ಅವರು ನನ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ರಾಜುಬಾಬು ಘಟನೆ ಕುರಿತು ವಿವರಿಸಿದ್ದಾರೆ.
बाइट में ही ले लेंगे, चलो हाँ, एक बाइट। क्या नाम है आपका? राजा ये क्या हुआ था आपको? मेरा पत्ता 18 साल मैंने ऑपरेशन हुआ, हाँ, कई दर्द होती है, हॉस्पिटल रोज बोल लूंगी, हॉस्पिटल लाग रहा था कोई ना। फिर तो ये आज आपने अपने आप क्यों काट लिया ये? देखिए मैंने ऐसी क्या दिक्कत है, हम क्या दर्द दे रहा हूँ, जब मैंने हाथ दिया भीतर हम तार है बहुत पतला, हैं? एक तार है बहुत पतला, तो काई से काटा था ये आपने? खींचो वो निकल ना, फिर भाई फोन नस्सिर गई नहीं तो ये आज ये सामान कहाँ से लेके आए थे आप काटने का? ये बता दो सामान काटे वो कहाँ लेके आए, ब्लेड तो कितना डेढ़ दुकान पे थे, इंजेक्शन में नेट पे तो ढूंढे मथुरा दे गया, मथुरा से लेके आए थे। तो अपने आप लगा लिया इंजेक्शन, अपने आप लगा दिया। अपने आप ऑपरेशन कर लिया। हाँ, कर लियो, तार निकल जाओ, तार निकल जाओ तो अच्छा अच्छा, तो कहीं पढ़ा था तुमने ये सब चीजें? अब कैसा अनुभव कर रहे हो? कैसा लग रहा है? ठीक है, दर्द हो रहा है अभी? दर्द है करो। तो इस बारे में कहीं आपने पढ़ा था ऐसे काटना है, ऐसे ऑपरेशन करना है? अरे इतनी नॉलेज तो आदमी है ही जाए जीवन देखते देखते। कितने पढ़े हो? ऐसे ही दबा के। कितने पढ़े हो? बीए कर रही है ना। बीबीए रखिए। ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.